ನಮಸ್ತೆ ಎಲ್ರಿಗೂ. ಮಹಾಗಣಾಧಿಪತಿ ನಮಃ. ಓಂ ನಮಃ ಶಿವಾಯ. ಮಲೆ ಮಹದೇಶ್ವರಾಯ ನಮಃ. ಮನೆದೇವ ವೀರಭದ್ರ ಸ್ವಾಮಿನೇ ನಮಃ. ಶ್ರೀ ಗುರುದೇವದತ್ತಾಯ ನಮಃ. ನಮಸ್ತೆ. ಈಗ ಮುಹೂರ್ತದ ಬಗ್ಗೆ ಮಾತಾಡೋಣ ಅಂತ, ಏನು ಮದುವೆ ಆಗೋ ಮುಹೂರ್ತಗಳ ಬಗ್ಗೆ ಮಾತಾಡೋಣ ಅಂತ. ನೋಡಿ, ಸುಮಾರು ಜನ ಬರ್ತಾರೆ ನನ್ನ ಹತ್ರ ಕ್ಲೈಂಟ್ಸು. ಎಷ್ಟೋ ಜನ ಗಂಡ ಬಿಟ್ಟಿರೋರು, ಹೆಂಡತಿ ಬಿಟ್ಟಿರೋರು, ವಿಧವೆ ಆಗಿರೋರು, ಅಥವಾ ಡೈವರ್ಸ್ ಆಗಿರೋರು, ಅಥವಾ ಜೊತೆಯಲ್ಲೇ ಇದ್ದು ಕಷ್ಟ ನಷ್ಟಗಳು ಜಗಳಗಳು ಅನುಭವಿಸ್ತಾ ಇರೋರು ಎಷ್ಟೋ ಜನ ಬರ್ತಾರೆ. ಇದಕ್ಕೆಲ್ಲ ಏನು ಕಾರಣ, ಯಾಕೆ ಈ ಥರ ತುಂಬ ಹೆಚ್ಚಾಗಿದೆ ಅಂತ ನಾವು ಪರಿಶೀಲನೆ ಮಾಡಿದಾಗ ಅವ್ರ ಜಾತಕ ಹೊಂದಾಣಿಕೆ ಆಗಿರಲ್ಲ, ಅಥವಾ ತಾಳಿ ಕಟ್ಟೋ ಟೈಮು ರಾಂಗ್ ಆಗಿರ್ತದೆ ಅಂತ. ನೋಡಿ, ಎಷ್ಟೋ ಜನ ಶಾಸ್ತ್ರಿಗಳು ಸರಿಯಾದ ಮುಹೂರ್ತಗಳನ್ನ ಲೆಕ್ಕಾಚಾರ ಕೊಡ್ತಾ ಇಲ್ಲ. ಪಂಚಕ ನೋಡ್ತಾ ಇಲ್ಲ, ಅವತ್ತು ನಕ್ಷತ್ರ ಯಾವುದಂತ ನೋಡ್ತಾ ಇಲ್ಲ, ಮುಹೂರ್ತಗಳು ಭಾಗಗಳು ನೋಡ್ತಾ ಇಲ್ಲ, ಸಪ್ತಮದಲ್ಲಿ ಯಾವುದಿದೆ ಅಂತ ನೋಡ್ತಾ ಇಲ್ಲ, ಲಗ್ನದಲ್ಲಿ ಯಾವ ಗ್ರಹ ಇದೆ ಅಂತ ನೋಡ್ತಾ ಇಲ್ಲ. ಹೇಗೋ ಮನಸ್ಸಿಗೆ ಬಂದಾಗ ಅವರು ಅನುಕೂಲಕ್ಕೆ ತಕ್ಕಂಗೆ ಮುಹೂರ್ತ ಕೊಡೋದು, ಅಥವಾ ಬಂದಂಥ ಕ್ಲೈಂಟ್ಸ್ ಅನುಕೂಲಕ್ಕೆ ತಕ್ಕಂಗೆ ಮುಹೂರ್ತ ಕೊಡೋದು. ಇದು ಅನುಕೂಲ ಸಿಂಧು ಆಗಿಬಿಟ್ಟಿದೆ. ಅಂದರೆ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಮುಹೂರ್ತಗಳನ್ನ ಫಿಕ್ಸ್ ಮಾಡೋದು. ಈ ರೀತಿ ಮಾಡಿದ್ರೆ ಸಮಾಜ ಎಷ್ಟು ಕಷ್ಟ ನಷ್ಟಕ್ಕೆ ಸಿಕ್ಕಾಕೊಳ್ತದೆ ಅಂತಂದರೆ, ಕ್ಲೈಂಟ್ಸು ನಮ್ಮ ಹತ್ರ ಬರೋರು ಒಳ್ಳೆ ಮುಹೂರ್ತ ಕೊಡಿ ಸ್ವಾಮಿ ನಮಗೆ ಅಂತ. ಮುಹೂರ್ತ ಅಂತಂದರೆ ಅಷ್ಟು ಪ್ರಭಾವ ಬೀರ್ತದೆ. ಅದಕ್ಕೆ ಅಲ್ವ ಮುಹೂರ್ತ ಅಂತ ಕೇಳೋದು, ತಾಳಿ ಕಟ್ಟೋದು. ನೋಡಿ, ಈಗ ಒಬ್ಬರು ಬಂದಿದ್ದರು, ಪಾಪ ಸುಮಾರು ಕಣ್ಣೀರು ಹಾಕ್ಕೊಂಡು ಓಡಾಡಿದ್ರು. ಒಂದು ಡೇಟ್ ಹೇಳ್ತೀನಿ ಬೇಕಾದರೆ, 30/9/2009 ಇಸ್ವಿಯಲ್ಲಿ ಬೆಳಗ್ಗೆ 7:20 ಮಂಗಲ್ಯ ಧಾರಣೆ ಆಗಿದೆ. ಬೇಕಾದರೆ ಪುರೋಹಿತರುಗಳು ಯಾರನ್ನ ಡೇಟ್ ಆಗ್ಬೋದು. ಲಗ್ನದಲ್ಲಿ ರವಿ ಶನಿ ಇದ್ದಾನೆ. ಭಾದ್ರಪದ ಮಾಸ, ಆವತ್ತು ಧನಿಷ್ಠ ನಕ್ಷತ್ರ. ಧನಿಷ್ಠ ನಕ್ಷತ್ರ ಈಸ್ ಮೋಸ್ಟ್ ಡೇಂಜರ್ ವಿವಾಹಕ್ಕೆ. ಲಗ್ನದಲ್ಲಿ ಶನಿ ಇದ್ದಾನೆ, ರವಿ ಇದ್ದಾನೆ, ಇಬ್ಬರು ಪಾಪಗ್ರಹಗಳು. ಅದಲ್ಲದೆ ಭಾದ್ರಪದ ಮಾಸ ನೋಡಿ, ಭಾದ್ರಪದೇ ದುಶ್ಶೀಲೆ ಮೃತ ಪ್ರಜಾ ಪತಿ ವಿವರ್ಜಿತ ಚೈವ ಅಂತ. ಭಾದ್ರಪದ ಮಾಸದಲ್ಲಿ ವಿವಾಹಿತ ಕನ್ಯೆ ಪತಿಯನ್ನು ತ್ಯಜಿಸುವಳು ಅಥವಾ ಮೃತ ಸಂತಾನವನ್ನು ಅಡೆಯುವಳು ಅಂತ. ಈಗ ಇವರು ಮದುವೆ ಆಗಿ 6-7 ತಿಂಗಳಿಗೆ ಬೇರೆ ಆಗಿದ್ದಾರೆ. ಗಂಡ ಹೆಂಡತಿ ಜೊತೆಲಿಲ್ಲ. ಆ ಗಂಡನೂ ಏನು ಬೇರೆ ಮದುವೆ ಆಗಿಲ್ಲ, ಅವನು ಒಂಟಿ ಜೀವನನೇ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಇವು ಅವರ ಜಾತಕಕ್ಕೆ ಮ್ಯಾಚ್ ಆಗ್ತಾಯಿದೆ. ಅಂದರೆ ಅವರು ಮದುವೆ ಆಗಿರೋ ಟೈಮ್ಗೆ ಮ್ಯಾಚ್ ಆಗ್ತಾಯಿದೆ. ಅದಲ್ಲದೆ ಲಗ್ನದಲ್ಲಿ ರವಿ ಶನಿ ಇದ್ದರೆ ದಟ್ಟ ದರಿದ್ರತ್ವ, ಅಥವಾ ಗಂಡನ ಬಿಡ್ತಾಳೆ, ಇಲ್ಲ ವಿಧವೆ ಆಗ್ತಾಳೆ ಅಂತ ಶಾಸ್ತ್ರಗಳು ಹೇಳ್ತದೆ. ಇದನ್ನೆಲ್ಲ ಯಾಕೆ ನೋಡಿಕೊಡ್ತಾ ಇಲ್ಲ? ನೋಡಿ, ಇವತ್ತು ಸಮಾಜ ಕಳಕಳಿಯಿಂದ ನಾನು ಇದು ಹೇಳ್ತಾ ಇದ್ದೀನಿ. ಸಮಾಜನೂ ತಿಳ್ಕೊಳ್ಳಿ. ನೀವು ರಾಂಗ್ ಇಟ್ಟಂಥ ಮುಹೂರ್ತ ಹೋಗೋದು ಭೂಮಿ, ಒಡವೆ, ಆಸ್ತಿ, ಹಣ ಅಲ್ಲ, 100 ವರ್ಷ ಜೀವನ. ನಿಮ್ಮ ಆಸೆ ಆಕಾಂಕ್ಷೆಗಳು ಮಣ್ಣು ಪಾಲಾಗ್ತವೆ. ಅದಲ್ಲದೆ ಅವ್ರ ತಂದೆ ತಾಯಿ ಅವ್ರ ಕಣ್ಣೀರು, ಇವ್ರ ನೋವಲ್ಲೇ ಕಣ್ಣೀರು ಸುರಿಸ್ತಾರೆ. ಇಷ್ಟು ಜೀವನಗಳು ಹಾಳಾಗ್ತವೆ. ಸಮಾಜ, ನೀವು ಅಷ್ಟೇ, ಪುರೋಹಿತರ ಹತ್ರ ಹೋದಾಗ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಅಥವಾ ಚೌಟ್ರಿ ಬುಕ್ ಮಾಡಿ ಬಂದು ಡೇಟ್ಗಳನ್ನ ಕೇಳಬೇಡಿ. ಪುರೋಹಿತರುಗಳು ಇದನ್ನು ಕೊಡಬಾರ್ದು, ನೇರವಾಗಿ ಹೇಳಿ ಕಳಿಸ್ಬೇಕು. ಏಕೆಂದರೆ ಅನುಕೂಲಕ್ಕೆ ತಕ್ಕಂಗೆ ಅನುಕೂಲ ಸಿಂಧು ಆಗಬಾರ್ದು. ಈಗ ಅಶಾಸ್ತ್ರನೇ ಇಡೀ ಪ್ರಪಂಚ ಹರಡ್ಬಿಟ್ಟಿದೆ. ಎಲ್ಲ ಅಶಾಸ್ತ್ರವಾಗಿ ನಡೀತಾ ಇರೋದು. ಇದನ್ನು ಮಾಡಬೇಡಿ. ಸತ್ಯಶಾಸ್ತ್ರನ ತನ್ನಿ. ನಮ್ಮ ಋಷಿಮುನಿಗಳು ಎಂಥ ಅದ್ಭುತವಾಗಿ ಕೊಟ್ಟಿದ್ದಾರೆ, ಎಂತೆಂಥ ಲೆಕ್ಕಾಚಾರ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಮಾನವರು ಸುಖವಾಗಿ ಇರೋಷ್ಟು ಜೀವನ ಚೆನ್ನಾಗಿ ಬಾಳಲಿ, ಬದುಕಲಿ ಅಂತ ನಾವು ಅದನ್ನು ಲೆಕ್ಕಾಚಾರ ಮಾಡದೆ ಮುಹೂರ್ತಗಳನ್ನು ಕೊಡ್ತಾಯಿದ್ದೀವಿ. ಇವತ್ತು ಸಮಾಜ ಜ್ಯೋತಿಷ್ಯದ ಮೇಲೆ ನಂಬಿಕೆ ಕಳ್ಕೊತಾ ಇದೆ. ಜ್ಯೋತಿಷ್ಯನ, ಶಾಸ್ತ್ರ ನಂಬ್ತಾ ಇಲ್ಲ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಸ್ವಾಮಿ ಅಂತ. ದಯವಿಟ್ಟು ಈ ರೀತಿ ಮಾಡೋಕ್ಕೋಗ್ಬಾರ್ದು. ಯಾಕೆಂದರೆ ನಾವು ನಮ್ಮ ಹತ್ರ ಬಂದಂಥ ಕ್ಲೈಂಟ್ಸಿಗೆ ಒಳ್ಳೆ ಮಾರ್ಗದರ್ಶನ ನೀಡಿ, ಒಳ್ಳೆ ಮುಹೂರ್ತಗಳನ್ನು ಒಳ್ಳೆ ಕಾಲದಲ್ಲಿ ವಿವಾಹ ಮಾಡಿಸಿದ್ರೆ ಅವರು 100 ವರ್ಷ ಚೆನ್ನಾಗಿರ್ತಾರೆ. ಆವಾಗ ಅವರು ತಿಳ್ಕೊತಾರೆ, ಶಾಸ್ತ್ರ ಮೇಲೆ ನಂಬಿಕೆನೂ ಬರ್ತದೆ. ಇಲ್ಲಾಂದರೆ ಶಾಸ್ತ್ರದ ಮೇಲೆ ಅಪನಂಬಿಕೆ ಬರ್ತದೆ. ಆದ್ದರಿಂದ ನನ್ನ ಹೋರಾಟನೇ ಇದು. ಯಾರು ರಾಂಗ್ ಟೈಮ್ ಮುಹೂರ್ತಗಳು ಕೊಡ್ತಿರೋ ಅದನ್ನು ಕೊಡೋದನ್ನು ನಿಲ್ಲಿಸಿ, ಲೆಕ್ಕಾಚಾರ ಮಾಡಿ. ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತೇಳಿ. ಈ ಥರ ರಾಂಗ್ ಕೊಟ್ಟರೆ ಪಾಪ ಅವ್ರ ಜೀವನ ಹಾಳಾಗ್ತದೆ. ಅನುಭವಿಸ್ತಾ ಇರೋದು ಇವತ್ತು ಸಮಾಜ, ನಿಮ್ಮ ಹತ್ರ ಬಂದಂಥ ಕ್ಲೈಂಟ್ಸು. ಆದ್ದರಿಂದ ಮುಹೂರ್ತಗಳನ್ನ ನೋಡಿ ಪರಿಶೀಲಿಸಿ, ಪಂಚಕ, ಧನಿಷ್ಠ ನಕ್ಷತ್ರ ಇದೆಯೋ ಅಥವಾ ಯಾವುದಿದೆಯೋ
ಅವರಿಬ್ಬರು ತಾರಾಬಲ ಇದೆಯೋ ಮುಹೂರ್ತ ಇವೆಲ್ಲ ನೋಡಿ ಲೆಕ್ಕಾಚಾರ ಮಾಡಿ ಕೊಟ್ಟರೆ ನಮಗೂ ಕೀರ್ತಿ ಯಶಸ್ಸು, ಶಾಸ್ತ್ರಕ್ಕೂ ಒಳ್ಳೆಯ ಹೆಸರು ಬರ್ತದೆ. ಒಳ್ಳೆಯದಾಗಲಿ, ಎಲ್ಲರೂ ಶುಭವಾಗಲಿ.